ಅಥಣಿ ಮತ್ತು ಕಾಗವಾಡ ಗಡಿ ಭಾಗದ ರೈತರು ವಿದ್ಯುತ್ ಸಮಸ್ಯೆಯಿಂದ ತೀವ್ರ ತೊಂದರೆಗೊಳಗಾಗಿದ್ದಾರೆ ಎಂದು ವರದಿಯಾಗಿದೆ. ರಾತ್ರಿ ವೇಳೆ ಕೇವಲ 4 ಗಂಟೆ ಮತ್ತು ಹಗಲು 3 ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆಯಾಗುತ್ತಿರುವುದರಿಂದ ರೈತರು ಬೆಳೆಗಳಿಗೆ ನೀರು ಹಾಯಿಸಲು ಪರದಾಡುವಂತಾಗಿದೆ. ಅಲ್ಲದೆ ಬರುತ್ತಿರುವ ವಿದ್ಯುತ್ನ ವೋಲ್ಟೇಜ್ ಸಹ ಸರಿಯಾಗಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಬೇಸಿಗೆಯ ಪ್ರಖರ ಬಿಸಿಲಿನಲ್ಲಿ ಬೆಳೆಗಳಿಗೆ ನೀರು ಹಾಯಿಸಲು ಸಮರ್ಪಕ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲದಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ವಿದ್ಯುತ್ ಪೂರೈಕೆ ಇದ್ದರೂ ಸಹ ಸರಿಯಾದ ವೋಲ್ಟೇಜ್ ಇಲ್ಲದಿರುವುದರಿಂದ ಪಂಪ್ಸೆಟ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ಸಮಸ್ಯೆಯಿಂದಾಗಿ ರೈತರು ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಹೆಣಗಾಡುವಂತಾಗಿದೆ. ಈ ಕುರಿತು ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಅವರು ಆಗ್ರಹಿಸಿದ್ದಾರೆ. ವಿದ್ಯುತ್ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ರೈತರ ಈ ಎಚ್ಚರಿಕೆಯಿಂದಾಗಿ ಸ್ಥಳೀಯ ಆಡಳಿತ ಮತ್ತು ಹೆಸ್ಕಾಂ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಕರೆಂಟ್ ದೊಡ್ಡ ಪ್ರಾಬ್ಲಮ್ ಆಗೈತಿ. ಯಾಕಂದ್ರೆ ಈಗ ನಮ್ಮಲ್ಲಿ ಯಾವತ್ತು ಹಗಲಿ ಬಿಡುವುದರಿಂದ ಹಗಲಿ ಕರೆಂಟ್ ಕೊಡೋದ್ರಿಂದ ರೈತರಿಗೆ ಕೆಲಸ ಮಾಡ್ಲಕ್ಕ ಒಂದು ಅನುಕೂಲ ಆಗ್ತೈತಿ. ತುಸು ನೀರಿದ್ರ ಅವ್ರ ಹಾಸ್ಕೋತಾರು. ಅದಕ್ಕಾಗಿ ಏನ್ ಮಾಡ್ಬೇಕೈತಿ, ರಾತ್ರಿ 7 ತಾಸು ಕರೆಂಟ್ 7 ತಾಸು ಕರೆಂಟ್ ಕೊಡ್ಲಾತಿರಲ್ಲ, ಅದನ್ನ ಹಗಲಿನ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತಾವ. ಈಗ ರಾತ್ರಿ 7 ತಾಸು 4 ಗಂಟೆ ರಾತ್ರಿ 4 ತಾಸು ಮತ್ತೆ ಹಗಲಿ 3 ತಾಸು. ಈ 3 ತಾಸು ಒಳಗನ 4-5 ಸಲ ಹೋಗಿ ಬರ್ತಾವ. ವೋಲ್ಟೇಜ್ ಸರಿಯಾಗಿ ಬರ್ತದೆ. ವೋಲ್ಟೇಜ್ ಇದೆಯಾ? ವೋಲ್ಟೇಜ್ ಸರಿಯಾಗಿಲ್ಲ. ಅದಕ್ಕಾಗಿ ಇದ ಎಲ್ಲಾ ನಾವು ಅವ್ರಿಗೆ ಕೇಳ್ಕೊಳ್ದೇನಂದ್ರ ಸರಿಯಾಗಿ ನಮಗ್ ಕರೆಂಟ್ ಪೂರೈಕೆ ಮಾಡಿದಾದ್ರ ರೈತರಿಗೆ ಅನುಕೂಲ ಆಗ್ತೈತಿ. ಎಲ್ಲಾ ರೈತರು ಸೇರಿ ಕಿಸಿಂದ ನಾವ ಮನವಿ ಮಾಡ್ಲಾತಿದ್ವಿ. ಈ ಮನವಿಗೆ ಸ್ಪಂದಿಸೇ ಹೋದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ಬೇಕಾಗ್ತೈತಿ.